ಮನೆಯಲ್ಲಿ ತುಳಸಿ ಗಿಡವಿದೆಯೇ? ಹಾಗಾದರೆ ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಭಾರತದ ಹೆಚ್ಚಿನ ಹಿಂದೂ ಮನೆಗಳಲ್ಲಿ ಕಂಡುಬರುವ ಮಂಗಳಕರ ಸಸ್ಯವಾಗಿದೆ. ಏಕೆಂದರೆ ತುಳಸಿ ಗಿಡವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ನೆಲೆಯಾಗಿದೆ ಎಂದು ನಂಬಲಾಗಿದೆ. ಆದ್ದರಿಂದ ಲಕ್ಷ್ಮೀ ನೆಲೆಸಿರುವ ತುಳಸಿ ಗಿಡವನ್ನು ಮನೆಯಲ್ಲಿ ಇರಿಸಿದಾಗ ಲಕ್ಷ್ಮೀ ದೇವಿಯು ಯಾವಾಗಲೂ ಮನೆಯಲ್ಲಿರುತ್ತಾಳೆ ಎಂದು ಜನರು ನಂಬುತ್ತಾರೆ. ಆದರೆ ಮನೆಯಲ್ಲಿ ತುಳಸಿ ಗಿಡ ಬೆಳೆಸಿದರೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ಹೀಗೆ ಪೂಜೆ ಮಾಡುವುದರಿಂದ ಮಾತ್ರ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ವಾಸ್ತುಶಾಸ್ತ್ರದಲ್ಲಿಯೂ ಕೂಡ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಲಾಗಿದೆ. ಆ ನಿಯಮಗಳನ್ನು ಅನುಸರಿಸಲು ವಿಫಲವಾದರೆ ಮನೆಗೆ ಬಡತನ ನೆಲೆಸುತ್ತದೆ. ಈಗ ತುಳಸಿ ಗಿಡಕ್ಕೆ ಸಂಬಂಧಿಸಿದ ವಾಸ್ತು ನಿಯಮಗಳನ್ನು ತಿಳಿಯೋಣ. ತುಳಸಿ ಗಿಡವನ್ನು ಯಾವಾಗಲೂ ಕತ್ತಲು ಪ್ರದೇಶದಲ್ಲಿ ಇಡಬಾರದು. ಸೂರ್ಯಾಸ್ತದ ನಂತರ ತುಳಸಿ ಗಿಡದ ಬಳಿ ದೀಪ ಹಚ್ಚಬೇಕು. ತುಳಸಿ ಗಿಡವನ್ನು ಇಡುವ ಸ್ಥಳದಲ್ಲಿ ಯಾವಾಗಲೂ ಬೆಳಕು ಇರುವಂತೆ ನೋಡಿಕೊಳ್ಳಬೇಕು. ತುಳಸಿ ಗಿಡವನ್ನು ಯಾವಾಗಲೂ ಹೊರಾಂಗಣದಲ್ಲಿ ಇಡಬೇಕು. ಆಗ ಮಾತ್ರ ಸೂರ್ಯನ ಬೆಳಕು ನೇರವಾಗಿ ಅದರ ಮೇಲೆ ಬೀಳುತ್ತದೆ ಮತ್ತು ಸಸ್ಯವು ಸಮೃದ್ಧವಾಗಿ ಬೆಳೆಯುತ್ತದೆ. ತುಳಸಿ ಗಿಡಗಳಲ್ಲಿ ಒಣ ಎಲೆಗಳಿದ್ದರೆ ಕಾಲಕಾಲಕ್ಕೆ ತೆಗೆಯಬೇಕು. ಆ ಒಣ ಎಲೆಗಳನ್ನು ಬಿಸಾಡುವ ಬದಲು ಗಿಡದ ಬುಡದ ಬಳಿ ಇಡಬೇಕು. ಮನೆಯಲ್ಲಿ ಇಟ್ಟಿರುವ ತುಳಸಿ ಗಿಡಗಳು ಒಣಗಿದ್ದರೆ ತಕ್ಷಣ ವಿಲೇವಾರಿ ಮಾಡಬೇಕು. ಏಕೆಂದರೆ ಒಣಗಿದ ತುಳಸಿ ಗಿಡವು ಮನೆಗೆ ಬಡತನವನ್ನು ತರುತ್ತದೆ. ಮುಖ್ಯವಾಗಿ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವಾಗ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ತುಳಸಿ ಗಿಡವನ್ನು ಯಾವಾಗಲೂ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಿ. ತುಳಸಿ ಗಿಡವನ್ನು ಇಡಲು ಉತ್ತಮವಾದ ದಿಕ್ಕು ಉತ್ತರ ಅಥವಾ ಈಶಾನ್ಯ ದಿಕ್ಕು. ತುಳಸಿ ಗಿಡವನ್ನು ಯಾವಾಗಲೂ ಕುಂಡದಲ್ಲಿ ಬೆಳೆಸಬೇಕು. ನೇರವಾಗಿ ನೆಲದ ಮೇಲೆ ಸುರಿದು ಬೆಳೆಸಬೇಡಿ. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳುವುದನ್ನು ತಪ್ಪಿಸಿ. ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ. ಹಾಗೆಯೇ ಈ ದಿನ ತುಳಸಿ ಎಲೆಗಳನ್ನು ಕೀಳುವುದು ಅಶುಭವೆಂದು ಪರಿಗಣಿಸಲಾಗಿದೆ. ತುಳಸಿ ಗಿಡವನ್ನು ಮುಟ್ಟುವಾಗ ಕೈಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು. ತುಳಸಿ ಎಲೆಗಳನ್ನು ಯಾವಾಗಲೂ ಕೈಯಿಂದ ಒರೆಸಿ. ಕತ್ತರಿ, ಚಾಕು ಇತ್ಯಾದಿ ಯಾವುದನ್ನು ಬಳಸಬೇಡಿ. ಮುಖ್ಯವಾಗಿ ತುಳಸಿ ಗಿಡವನ್ನು ಅನಗತ್ಯವಾಗಿ ಮುಟ್ಟುವುದನ್ನು ತಪ್ಪಿಸಿ. ವಿಶೇಷವಾಗಿ ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟುವುದನ್ನು ತಪ್ಪಿಸಿ. ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಮುಟ್ಟುವುದು ಸ್ವೀಕಾರಾರ್ಹವಲ್ಲ. ಹಾಗಾಗಿ ಈ ಬಗ್ಗೆ ಎಚ್ಚರದಿಂದಿರಿ. ಮಾಂಸ ಮತ್ತು ಮದ್ಯ ಸೇವಿಸುವ ಮನೆಯಲ್ಲಿ ತುಳಸಿ ಗಿಡ ನೆಡಬಾರದು ಎನ್ನಲಾಗುತ್ತದೆ. ಈ ರೀತಿಯ ಮನೆಯಲ್ಲಿ ತುಳಸಿ ಇದ್ದರೆ ಲಕ್ಷ್ಮಿ ಹಾಗೂ ವಿಷ್ಣುವಿಗೆ ಕೋಪ ಬರುತ್ತದೆ. ಒಂದು ವೇಳೆ ನೆಟ್ಟಿದ್ದರೆ ಮಾಂಸ ಮದ್ಯ ಸೇವಿಸಿ ತುಳಸಿಯನ್ನು ಮುಟ್ಟಬಾರದು. ಹಾಗೂ ಮಾಂಸ ಮದ್ಯ ಸೇವಿಸಿದಾಗ ನಿಮ್ಮ ನೆರಳು ತುಳಸಿ ಗಿಡದ ಹತ್ತಿರ ಬೀಳದಂತೆ ನೋಡಿಕೊಳ್ಳಬೇಕು. ಮಹಿಳೆಗೆ ಅವಮಾನವಾಗುವ ಮನೆಯಲ್ಲಿ ತುಳಸಿ ಗಿಡ ಇಡಬಾರದು ಎನ್ನಲಾಗುತ್ತದೆ. ಯಾವ ಮನೆಯಲ್ಲಿ ಹೆಣ್ಣು ಸುಖವಾಗಿ ಇರುವುದಿಲ್ಲವೋ ಹಾಗೂ ಪದೇ ಪದೇ ನೋವನ್ನು ಅನುಭವಿಸುತ್ತಾರೋ ಆ ಮನೆಯ ಮೇಲೆ ಲಕ್ಷ್ಮಿಗೆ ಕೋಪ ಬರುತ್ತದೆ. ಹಾಗಾಗಿ ಆ ಮನೆಯಲ್ಲಿ ತುಳಸಿ ಪೂಜೆ ಮಾಡಬಾರದು ಎನ್ನಲಾಗುತ್ತದೆ. ಸ್ನಾನ ಮಾಡದೆ ಅಥವಾ ಮುಟ್ಟಿನ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮುಟ್ಟಬಾರದು. ಇದರಿಂದ ಗಿಡ ಅಶುದ್ಧವಾಗುತ್ತದೆ. ಅಲ್ಲದೆ ಭಾನುವಾರ ಹಾಗೂ ಏಕಾದಶಿಯಂದು ಯಾವುದೇ ಕಾರಣಕ್ಕೂ ತುಳಸಿಗೆ ನೀರು ಹಾಕಬಾರದು. ತುಳಸಿಯನ್ನು ಪೂಜಿಸುವಾಗ ನಾವು ಸಾಮಾನ್ಯವಾಗಿ ಆಕೆಗೆ ನೈವೇದ್ಯವೆಂದು ನೀರನ್ನು ಅರ್ಪಿಸುತ್ತೇವೆ. ಆದರೆ ತುಳಸಿಗೆ ಭಾನುವಾರದ ದಿನದಂದು ನೀರನ್ನು ಅರ್ಪಿಸಬಾರದು ಎನ್ನುವುದು ಧಾರ್ಮಿಕ ನಂಬಿಕೆ ಹಾಗೂ ಧರ್ಮಗ್ರಂಥಗಳಲ್ಲೂ ಇದರ ಉಲ್ಲೇಖವಿದೆ. ಆದರೆ ನೀವು ಭಾನುವಾರದಂದು ತುಳಸಿಗೆ ನೀರಿನ ಬದಲು ಹಾಲಿನ ನೈವೇದ್ಯವನ್ನು ಮಾಡಬಹುದು. ಅದು ಕೂಡ ಹಸಿ ಹಾಲಿನ ನೈವೇದ್ಯವನ್ನು ಆಕೆಗೆ ಮಾಡಬೇಕು. ತುಳಸಿ ಗಿಡದ ಬಳಿ ಕೆಲವೊಂದು ವಸ್ತುಗಳನ್ನು ಇಡುವುದು ದೋಷಕ್ಕೆ ಸಮನಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ವಿಶೇಷವಾಗಿ ತುಳಸಿ ಗಿಡದ ಬಳಿ ಒದ್ದೆ ಬಟ್ಟೆಯನ್ನು ಒಣಗಿಸಬಾರದು. ತುಳಸಿಯು ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಹೆಚ್ಚು ಪ್ರಮುಖವಾದ ಸಸ್ಯವಾಗಿದೆ. ಅದೇ ರೀತಿ ತುಳಸಿಯು ವಿವಾಹಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ದೂರಾಗಿಸುವಲ್ಲಿ ಪ್ರಯೋಜನಕಾರಿಯೂ ಆಗಿದೆ.
ನಿಮ್ಮ ಮಗಳ ವಿವಾಹದಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಅಥವಾ ವಿವಾಹವು ನಿಂತು ಹೋಗುತ್ತಿದ್ದರೆ ತುಳಸಿಗೆ ಅವಳ ಕೈಯಿಂದ ನೀರನ್ನು ನೀಡಬೇಕು. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.